ಹೇಮ್ How was Srinath sir as a kid, sir? ತುಂಟತನ ಮಾಡೋನು. ಅದಕ್ಕೆ ಅವನ್ನ ನೋಡ್ಕೊಳ್ಳೋಕೆ ನಮ್ಮನ್ನು ಅವಳು ಪುಟ್ನಾಗ ಅಂತ ಇಟ್ಟಿದ್ದು. ಆ ಪುಟ್ನ ನಾನು ಯಾವಾಗಲೂ ಅವಳಲ್ಲಿ ಸಣ್ಣದಲ್ಲಿ ಇರ್ಕೊಂಡು ಓಡಾಡ್ಸೋದು, ಚಾಕ್ಲೇಟ್ ಕೊಡೋದು, ಬಿಸ್ಕತ್ ಕೊಡೋದು, ಈ ಥರ 5 ವರ್ಷ ಆಗೋ ತನಕ ಸುಮಾರು ನಮ್ಮಲ್ಲೇ ಜಾಸ್ತಿ ವಾಸ್ತವ್ಯ ಇದ್ದಿದ್ದು. Even of course, he's always known for his good looks. ಚಿಕ್ಕ ವಯಸ್ಸಲ್ಲಿ ಬಹಳ ಮುದ್ದಾಗಿದ್ದಿರ್ಬೇಕು. ಈಗಲೂ ಮುದ್ದಾಗೆ ಇದೆ. ಹೌದು, ಆಲ್ವೇಸ್. ಅದೇ ಹೇಳ್ತೀವಿ ನಾವು ಸರ್, ಮೌನಗೀತೆ ಈಗಲೂ ಚೆನ್ನಾಗಿ ಸರ್. ನಾವು ಮೌನಗೀತೆ ಮಾಡ್ತಿದ್ದಾಗ ಫಸ್ಟ್ ಫಿಲ್ಮ್, ನಂದು ಫಸ್ಟ್ ಫಿಲ್ಮ್ ಶ್ರೀನಾಥ್ ಅವರೇ ಹೀರೋದಲ್ಲಿ, ಆವಾಗಲೇ ಸರಿತಾ ಅವರು ಅಯ್ಯೋ ಎಷ್ಟು ಚೆನ್ನಾಗಿದೆ ಅವ್ರ ಕೆನ್ನೆ ಗಿಳ್ಬೇಕು ಅನ್ಸುತ್ತೆ ಅಂತ. She used to like it so much. Yes sir, please come join us. ಮೆಮೊರೀಸ್ ಎಲ್ಲ ಹಂಚ್ಕೊಳ್ತಾ ಇರ್ಬೇಕು ನೀವು. ಎಸ್ ಸರ್, ನಿಮ್ಮ ಚೈಲ್ಡ್ಹುಡ್ ಮೆಮರೀಸ್, ಆ ಡೇಸ್ದು ಎನಿಥಿಂಗ್? ಆಚಾರ್ಯ ಪಾಠಶಾಲಾ ಪ್ರೈಮರಿ 4ನೇ ಕ್ಲಾಸ್ವರೆಗೂ ಅಲ್ಲಿ ಓದಿದೆ ನಾನು. ಆ 4ನೇ ಕ್ಲಾಸಲ್ಲಿ MBR ಭೀಮರಾವ್ ಅಂತ ಒಬ್ಬರು ಮೇಷ್ಟ್ರಿದ್ರು, ಇವತ್ತು ಜ್ಞಾಪಿಸ್ಕೋತೀನಿ ಅವ್ರನ್ನ. ಅವರು ಒಂದಷ್ಟು ಚಿಕ್ಕ ಚಿಕ್ಕ ಹೋಮ್ವರ್ಕ್ ಕೊಟ್ಟಿರೋರು. ಅದೇನು ನನಗೆ ಭಾಳ ಇಷ್ಟ. ಹೋಮ್ವರ್ಕು ಮಾಡಲೇಬಾರ್ದು ಅಂತ ಹೋಮ್ವರ್ಕ್ ಮಾಡೋದು ಭಾಳ ಇಷ್ಟ ಮಾಡ್ಕೊಂಡು ಮಾಡ್ದೇನೆ ಹೋಗ್ತಾ ಇದ್ದೆ. ಅವರೊಂದು ಸುಮಾರು ಇದಾದ್ಮೇಲೆ, ನೋಡ ನಾಳೆ ನೀ ಮಾಡ್ಕೊಂಬರ್ದೆ ಹೋದ್ರೆ ನೀವು ಹೊಡಿತೀನಿ, ಮಾಡ್ಕೊಂಬ ಅಂದರು. ಹಿಂಗಂದೆ 10:30 ಊಟ ಮಾಡಿಕೊಂಡು ಸ್ಕೂಲ್ಗೆ, 4:15 ಬಿಡೋದು, ಬಂದು ಮನೆ ಬ್ಯಾಗೆಲ್ಲ ಇಟ್ಬಿಟ್ಟು ನಮ್ಮ ಪಾಡು ನಾವು ಆಟಕ್ಕೆ ಹೋಗೋದು. ಅದು ಮಾಡ್ತಾ ಇದ್ದೆ. 6-7 ದಿವಸ ಆದಮೇಲೆ ಗಾಂಧಿ ಬಜಾರ್ ಸರ್ಕಲಲ್ಲಿ MBR ನಮ್ಮ ತಾತ ಸಿಕ್ಕಿದ್ರಂತೆ. ಗುರೂಜಿ, ನಿಮ್ಮಮ್ಮಗೆ ಹಿಂಗೆ ಏನಾಗಿದೆ ಪಾಪ, 7 ದಿವಸದಿಂದ ಕಾಯಿಸ್ಕೆ ಬಂದಿಲ್ವಲ್ಲ, ಏನು ಹುಷಾರಿಲ್ವೇ ಅಂತ. ನಮ್ಮ ತಾತ, ಇಲ್ಲ ಇದ್ದಾನೆ, ಹೋಗ್ತಾ ಇಲ್ಲ ಅಂದ್ರು. ಇನ್ನೂ ಬಂದೇ ಇಲ್ಲ ಅಂದ್ರು. ಸೀದಾ ನಮ್ಮ ತಾತ ದುಡ್ಡು ಬಂದರು. ಅವ್ರಿಗೆ ಅವ್ರ ಜನ್ಮದಲ್ಲಿ ಕೋಪಿಸ್ಕೊಂಡಿಲ್ಲ ಅಂತ ಕೇಳ್ತೆ. ಅವ್ರ ಬುದ್ಧಿನ ನಮ್ಮ ಅಪ್ಪನೂ, ಸ್ಕೂಲ್ಗೆ ಹೋಗ್ಲಿಲ್ವೇನೋ ಅಂದರು. ಹೋಗಿದ್ದಲ್ಲ, ಬ್ಯಾಗೆಲ್ಲ ತೊಗೊಂಡೋಗಿದ್ದೆ ಅಂದರೆ. ಕ್ಲಾಸ್ಗೆ ಹೋಗಿದ್ದೇನೋ ಅಂದರು. ಹಂಗೆ ಕೇಳಿ ಕ್ಲಾಸ್ಗೆ ಹೋಗಿ ಯಾಕೆ ಹಂಗೆ ಮಾಡಿದೆ ಅಂದರು. ಅವ್ರು ಹೋಮ್ವರ್ಕ್ ಮಾಡ್ಕೊಂಬರ್ದವ್ರು ಹೊಡಿತೀನಿ ಅಂದಿದ್ದಾರೆ, ಅದಕ್ಕೆ ನಾನು ಹೋಗಲೇ ಇಲ್ಲ ಅಂದೆ. ಒಂದು ಬುಕ್ ತೆಗೆಸಿ, ನಾನು ಇನ್ನು ಮೇಲೆ ಹೀಗೆ ಮಾಡೋದಿಲ್ಲ ಅಂತ ಇಂಪೋಸಿಷನ್ ಎದುರಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬರದೆ 100 ಸಲ. ಆಮೇಲೆ ಪಾಪ ಅವರು ನೋಡಿದ್ರು, ಕಣ್ಣಲ್ಲೆಲ್ಲ ನೀರು. ಅವ್ರಿಗೆ ಮೊಮ್ಮಗು ಈ ಥರ ಮಲ್ಕೊಮ್ಮ ಅಂದರು. ಆರಾಮಾಗಿ ಮಲ್ಕೊಂಡೆ. ಬೆಳಗ್ಗೆ ಸ್ಯಾಟರ್ಡೆ ಮಾರ್ನಿಂಗ್ ಕ್ಲಾಸ್ ಅಲ್ಲ, ನಮ್ಮ ತಾತ ಏನು ಹೇಳ್ತಾರೋ ಅಂತ ಮುಸ್ಕ ಹಾಕೊಂಡು ಹಂಗೆ ಇದ್ದೆ. ಪಾಪ ನೆನ್ನೆ 100 ಸಲ ಇಂಪೋಸಿಷನ್ ಬರ್ಸ್ಬಿಟ್ಟಿದ್ದೀನಿ, ಇವತ್ತು ಬಿಟ್ಬಿಡ, ಸೋಮವಾರದಿಂದ ಹೋಗುತ್ತೆ ಸ್ಕೂಲ್ಗೆ, ಓದ್ಬೇಡ ದಮ್ಮ ಚಕ್ರ ಓದ್ಬೇಕಲ್ಲ. ಅದೊಂದು ತುಂಬ ಆಗ್ತಾ ಇದೆ. ರೈಟ್. ನಿಮ್ಮ ಬಾಲ್ಯದ ಬಗ್ಗೆ ಒಂದು ವಿಡಿಯೋ ಇದೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ, ನೋಡಿ. ಶ್ರೀನಾಥ್ ನಾರಾಯಣ ಸ್ವಾಮಿ, ಆದರೆ ನೀನು ನನಗೆ ಅಚ್ಚಣ್ಣ. ಓ ಗಾಡ್. ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ನಾವು ಗೋಡೆ ಮೇಲೆ ವಿಕೆಟನ್ನ ಬರ್ಕೊಂಡು ಟೆನ್ನಿಸ್ ಬಾಲಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಹಾಗೇನೆ ವಿಜಯದಶಮಿ ದಿವಸ ನಾವೆಲ್ಲ ಅಪ್ಪನ ಆಫೀಸಿನ ಮೇಲೆ ಕೂತ್ಕೊಂಡು ಜಂಬೂ ಸವಾರಿ ನೋಡ್ತಾ ಇದ್ವಿ. ಅಲ್ಲಿಗೂ ಅಜ್ಜಿ ಮಾಡಿ ಕೊಡುತ್ತಿದ್ದ ಬಿಸಿಬೇಳೆ ಭಾತ ಎಲ್ಲ ಎಮೋಷನಲ್ ಪಾಪ. ಅವರು ಜ್ಞಾಪಿಸ್ಕೊಡು. ಮೊಸರನ್ನ, ಮಿಠಾಯಿ, ಖಾದ್ಯಗಳು ಈಗಲೂ ಜ್ಞಾಪಕ ಬರುತ್ತೆ. ನಾವು ಆ ಕಳೆದ ದಿನಗಳನ್ನ ಜ್ಞಾಪಿಸ್ಕೊಂಡ್ರೆ ಅದೇ ನಮ್ಮ ಜೀವನ ಚೆನ್ನಾಗಿತ್ತು ಅನಿಸುತ್ತೆ. ನಿನ್ನ ನೆನಪು ತುಂಬ ಬರುತ್ತೆ. ನೀನು ಚೆನ್ನಾಗಿ ಇನ್ನೂ ಬೆಳೀಲಿ ಅಂತ ಆಸೆ ಪಡ್ತೀನಿ. ನಾನು ನಿನ್ನ ತಮ್ಮ, ನಾನು ದೇವರಲ್ಲಿ ಬೇಡ್ಕೊಳ್ಳಬಲ್ಲೆ ಮಾತ್ರ. ತುಂಬಾ ಇಮೋಷನಲ್ ಸರ್ ಈ ಫ್ಯಾಮಿಲಿ ಅವರಲ್ಲ. ಫ್ಯಾಮಿಲಿ ಪೂರ ಎಮೋಷನ್ ಕಬ್ಬ. ಅಂಡ್ ಒಂದು ಕೂಡು ಕುಟುಂಬದಲ್ಲಿ ಬೆಳೆದಾಗ, ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಸರ್, ನಿಮ್ಮ ಕಸಿನ್ಸು ಸಿಕ್ಕಾಪಟ್ಟೆ ಜನ ಇದ್ದಿರ್ಬೇಕು. ತುಂಬ. ಇವಾಗ ಅಲ್ಲಿ ಇದು ನೋಡಿದ್ರಲ್ಲ, ಮೈಸೂರು ದಸರಾ, ನಮ್ಮ ತಾತನ ಲಾಯರ್ ಆಫೀಸು ಆ ಸಯಾಜಿರಾವ್ ರಸ್ತೆಯಲ್ಲಿತ್ತು. ಮಧ್ಯಾಹ್ನ ಅವ್ರದ್ದು ಹೊರಡೋದು 1:30-2 ಗಂಟೆ ಆದ್ರೂ 11 ಗಂಟೆ ಹೊತ್ತಿಗೆ ನಾವು ಇದಕ್ಕೆ ಹೋಗಿರ್ಬೇಕಾಯ್ತು. ಎಲ್ಲಿ ನಮ್ಮ ಅದೇ Thank you, sir. Thank you so much. Welcome, Nagesh sir. Thank you so much. Please. ರಂಗಪ್ಪ, ರಂಗಸ್ವಾಮಿ, KS ರಂಗಸ್ವಾಮಿ, ಡಾಕ್ಟರ್ ನಾಗೇಶ್,
ಇವನ್ನ ಮತ್ತು ಸಿಂಹನ ನಮ್ಮೆಲ್ಲರೂ ನಮ್ಮ ತಾತ ಸಿನಿಮಾ ಕಳಿಸೋರು. ಹಾ ಸಿನಿಮಾ ಕಳಿಸಿದ್ಮೇಲೆ ವಾಪಸ್ಸು ಬಂದಮೇಲೆ ಸಿನಿಮಾ ಕತೆ ಅವ್ರಿಗೆ ಹೇಳಬೇಕು. ಇವನು ಮತ್ತು ಸಿನಿಮಾ ಎಷ್ಟೊತ್ತು ನಡೀತೋ ಅಷ್ಟೊತ್ತು ಕತೆನೇ ಹೇಳೋದು. ಯಾವುದೇ ಶೋ ಆದರೂ ಮೈಸೂರಿನಲ್ಲಿ ನಾವು ಸಿನಿಮಾ ನೋಡುವಾಗ ಖುಷಿಯಾಗೋದು ಥಿಯೇಟರ್ ಒಳಗಡೆ. ಯಾಕೆಂದ್ರೆ ಹೌಸ್ಫುಲ್ ನಿಮ್ಮ ಫ್ಯಾಮಿಲಿ ಹೋದ್ರೆ ಸಾಕು ಹೌಸ್ಫುಲ್ ಆಗ್ಬಿಟ್ಟು ಜೀವನ ಆ ಮಂದಿ ನಡೆದಾಗ 60-65 ಜನದ ಜೊತೆ ಯಾವಾಗಲೂ ಬಾಳ್ತಾ ಬಂದಾಗ ಸಮಾಜದಲ್ಲಿ ಜನಗಳ ಜೊತೆ ಹೇಗೆ ಬೆರಬೇಕು ಹೇಗಿರಬೇಕು ಅನ್ನೋದು ಓನಾಮ ಹಾಕೊಟ್ಟಿದ್ದು ಆ ಮೈಸೂರು ಮನೆ. ಸೊ ನೈಸ್ ಬನ್ನಿ ಸರ್, ಥ್ಯಾಂಕ್ ಯು ವೆರಿ ಮಚ್. ರೈಟ್ ಸರ್, ನಿಮ್ಮ ಆಟಗಳ ಬಗ್ಗೆ ಕೇಳಿದ್ವಿ, ನಿಮ್ಮ ಪಾಠಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಹಾಯ್ ಶ್ರೀನಾಥ್, ಜ್ಞಾಪಕ ಇದೆಯೇನು? ಅಯ್ಯೋ, ನಾನು ನಿಮ್ಮ ಮೇಷ್ಟ್ರು ಕಣೋ. ಅಯ್ಯೋ ಅಯ್ಯೋ ಅಯ್ಯೋ, ನೀನು ಒಳಗೆ ಗುಂಡಿಗೆ ಚೆನ್ನಾಗಿದ್ದೆ ಆವಾಗ ಬೆಳ್ಳಗೆ. ಹಾಂ, ಈಗಲೂ ಹೆಚ್ಚು ಕಡಿಮೆ ಹಾಗೆ ಇದೆಯಾ? ತುಂಬ ವಿಧೇಯರಾಗಿದ್ದ, ಬುದ್ಧಿವಂತ ಆಗಿತ್ತು. ಅವನೇನು ದಡ್ಡ ಆಗಿದ್ದರೆ ಏನಾರು ಹೊಡೆದಿರ್ಬೋದಾಗಿತ್ತು, ಅದಕ್ಕೆ ಅವಕಾಶ ನನಗೆ ಕೊಡಲಿಲ್ಲ. ತುಂಬ ಬುದ್ಧಿವಂತ ಹುಡುಗ. ಯು ಆರ್ ಎ ವೆರಿ ಕ್ವೈಟ್ ಸ್ಟೂಡೆಂಟ್ ಆ್ಯಂಡ್ ಎ ಬ್ರೈಟ್ ಸ್ಟೂಡೆಂಟ್. ನಿನ್ನ ಜ್ಞಾಪಕ ಇದೆಯಾ ಮೀನಾ ಮದುವೆನಲ್ಲಿ ನೀನು ಪಾಠ ಮಾಡಿದೆ? ಆ ನಾಟಕ ನೋಡಿದ್ರೆ ನೀವು ಮುಂದೆ ಸಿನಿಮಾದಲ್ಲೂ ಪಾಠ ಮಾಡ್ಬೋದು ಅನ್ನಿಸ್ತಾ ಇತ್ತು. ಶ್ರೀನಾಥ್, ಐ ಫೀಲ್ ಪ್ರೌಡ್ ಆಫ್ ಯು. SNM ಅಂತ ಎಸ್ ಎಂ ಮೂರ್ತಿ ಅವರು ಕೆಮಿಸ್ಟ್ರಿ ಟೀಚರು, ಕೆಮಿಸ್ಟ್ರಿ ಟೀಚರು, ಬಹಳ ಸ್ಮಾರ್ಟ್ ಆಗಿದ್ರು. ಈಗ ನೋಡಿ ಸರ್, ಇಸ್ ಸೋ ಲೈವ್ಲಿ. ಅಯ್ಯೋ, ಹಿ ಮಸ್ಟ್ ಬಿ ಅರೌಂಡ್ 94, 95. ಇವಾಗ 90 ಪ್ಲಸ್ ಇರಬೇಕು. 90 ಪ್ಲಸ್. ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. Please come. So sweet. So nice to meet you. You look so awesome. ಅಯ್ಯೋ ಶ್ರೀನಾಥ್ ಅವರು ನಿಮ್ಮ ಸ್ಕೂಲಲ್ಲಿ ಇದ್ದಾಗ ಏನ್ ನೆನಪಿದೆ ನಿಮಗೆ? ತುಂಬ ಚಿಕ್ಕನಾಗಿದ್ದವನು. ಅಲ್ಲಿ ಇಲ್ಲಿ CRC ಜೊತೆ ಓಟ ಆಡ್ಕೊಂಡಿದ್ದ. ಕ್ಲಾಸಿಗೆ ಚಕ್ಕರ್ ಹೊಡಿತಾ ಇರಲಿಲ್ಲ. ಗುಡ್. ಬಾ, ಕೊನೆಗೆ ಒಬ್ರು ಸಾಧಕರು ಇದ್ರಲ್ಲ ಸರ್. ಹೇಳಿ ಸರ್, ನೀವಿಬ್ರು ಜೊತೆಗೆ ಪಾತ್ರ ಮಾಡಿದ್ರಂತೆ. He acted so well that nobody recognized me that day. So sweet of him. Even though when I was teacher, So nice. I used to respect him. In fact, it's wonderful. I feel proud to have had a student. ಸರ್, ಒಬ್ಬ ನೋಡಿ ಸರ್, ನಿಮ್ ತರ ಸ್ಟೂಡೆಂಟ್ ನಾನು ಗೌರವಿಸ್ತಾ ಇದೆ ಅಂತ ಒಬ್ಬ ಟೀಚರ್ ಹೇಳೋದು ಎಂತ ಅದ್ಭುತ ಅಂತ. ಆಶೀರ್ವಾದನೇ ಸಾಕಾಗ್ತಿರೋದು. So sweet of him to come all the way, sir. Please.